ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ಹಿತಗಿದ ಅವರೆ ಬೇಳೆ ಚಿಕನ್ ಸಾಂಬಾರ್. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ನೋಡೋಣ. 1.5 kg ಚಿಕನ್ನೇ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೇ ಮ್ಯಾಗ್ನೇಟ್ ಮಾಡಿಟ್ರೆ ಚೆನ್ನಾಗಿರುತ್ತೆ. ಜ್ಯೂಸಿ ಜ್ಯೂಸಿ ಚಿಕನ್ ಪೀಸಸ್. ಸ್ವಲ್ಪ ಅರಿಶಿನ, ಖಾರದ ಪುಡಿ 4 ಸ್ಪೂನ್, ರುಚಿಗೆ ತಗ್ಗ ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. 1 ಅವರ್ ಇಡಬೇಕು. ಮಿಕ್ಸ್ ಆಗಿದೆ. ಪ್ಲೇಟ್ ಮುಚ್ಚಿ 1 ಅವರ್ ಇಟ್ಬಿಡೋಣ. ಬನ್ನಿ ಸ್ಟವ್ ಅನ್ಸ್ಕೊಡೋಣ. ಚಿಕನ್ ಸಾಂಬಾರ್ಗೆ ಬೇಕಾಗಿರೋ ಪೌಡರ್ನೇ ರೆಡಿ ಮಾಡ್ಕೊಡೋಣ. ಬಾಣಲಿ ಇಟ್ಕೊಂಡು ಧನಿಯಾ 3 ಸ್ಪೂನ್ಸ್ ಹಾಕ್ಕೋಬೇಕು. ಚಕ್ಕೆ ಮತ್ತು ಲವಂಗನ್ನೇ ಸೇರಿಸ್ಕೊಡೋಣ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಉರ್ಲಗಡ್ಲೆ ಹಾಕ್ಕೊಡೋಣ 2 ಸ್ಪೂನ್. ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಈಗ ಗಸಗಸೆ ಮತ್ತು ಸೋಂಪುನೇ 1 ಸ್ಪೂನ್ ಹಾಕಿ ಸುಮ್ಮನೆ ಫ್ರೈ ಮಾಡಿ ಸೈಡ್ಗೆ ಇಟ್ಕೋಬೇಕು. ಫ್ರೈ ಆಗಿದೆ. ಇದು ತಣ್ಣಗಾಗಲಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಈರುಳ್ಳಿ 2 ಗೆಡ್ಡೆ, ಟೊಮೆಟೊ 4, ಬೆಳ್ಳುಳ್ಳಿ 2 ಗೆಡ್ಡೆ, ಶುಂಠಿ 2 ಇಂಚ್, ಕೊತ್ತಂಬರಿ ಸೊಪ್ಪು. ಬನ್ನಿ ನಾವು ಫ್ರೈ ಮಾಡ್ಕೊಂಡಿರೋದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀವಿ. ಇದನ್ನೇ ಪೌಡ್ರ್ ಮಾಡ್ಕೊಡೋಣ. ಪೌಡರ್ ಆಗಿದೆ. ಈಗ ಇದಕ್ಕೆ ನಾವು ಮಸಾಲಾನ ಸೇರಿಸೋಣ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊನ್ನೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈಗ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ಕೊಡೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆಗಿದೆ. ಬನ್ನಿ ಸ್ಟವ್ ಅಂಟಿಸ್ಕೊಂಡು ಕುಕ್ಕರ್ ಇಟ್ಕೊಡೋಣ. ಕುಕ್ಕರ್ ಇಟ್ಕೊಂಡಿದ್ದಾಯ್ತು. ಬಿಸಿ ಆಗಿದೆ ಕುಕ್ಕರ್. ಎಣ್ಣೆ ಹಾಕ್ಕೊಡೋಣ. ಮ್ಯಾಗ್ನೆಟ್ ಆಗಿದೆ ನೋಡೋಣ. ಚೆನ್ನಾಗಿ ಮ್ಯಾಗ್ನೆಟ್ ಆಗಿದೆ. ಈಗ ಎಣ್ಣೆದಲ್ಲಿ ಇದನ್ನೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡೋಣ. ಎಲ್ಲದೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀರು ಬರೋವರೆಗೂ ಇದನ್ನೇ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಗರಂ ಮಸಾಲ ಸೇರಿಸ್ಕೊಡೋಣ 1 ಸ್ಪೂನ್. ಹೋಮ್ ಮೇಡ್ ಗರಂ ಮಸಾಲ ಇದು. ಗರಂ ಮಸಾಲ ಹಾಕಿದ ತಕ್ಷಣ ಚಿಕನ್ ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತಾ ಇದೆ. ವಾಟರ್ ಬರೋವರೆಗೂ ಇದನ್ನೇ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ವಾಟರ್ ಬಂದಿದೆ. ಈಗ ನಾವು ರುಬ್ಬಿರೋ ಪೇಸ್ಟ್ನೇ ಸೇರಿಸ್ಕೊಡೋಣ. ಈಗ ಹಸಿ ವಾಸನೆ ಹೋಗೋವರೆಗೂ ಇದನ್ನೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನೇ ಸೇರಿಸ್ಕೊಡೋಣ. ಈ ಸಮಯದಲ್ಲಿ ನಿಮಗೆ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಸೇರಿಸ್ಕೋಬೋದು. ಫ್ರೈ ಆಗಿದೆ. ಈಗ ನೀರು ಸೇರಿಸಿದಾಗಿದೆ. ಈಗ ನಾವು ಕುಕ್ಕರ್ ಮುಚ್ಚಲನ್ನೇ ಮುಚ್ಚಿಕೊಂಡು 2 ರಿಂದ 3 ವಿಸಿಲ್ಗೆ ಕೂಗಿಸ್ಕೊಡೋಣ. ನೋಡಿ, ಹಿತಗಿದ ಅವರೆ ಬೇಳೆ ತುಂಬ ಚೆನ್ನಾಗಿರುತ್ತೆ ಸಾರಂತೂ. ವಿಸಿಲ್ ಬಂದಿದೆ. ತೆಗೆದು ನೋಡೋಣ. ಅಬ್ಬಾ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಹೀಗೆ ಬಾಯಲ್ಲಿ ಇಟ್ಕೊಂಡು ತಿನ್ಬಿಡೋಣ ಅಂತ ಅನಿಸ್ತಾ ಇದೆ. ನೋಡಿ, ಇವಾಗ ಹಿತಗಿದ ಅವರೆ ಬೇಳೆನ ಹಾಕ್ಕೊಡೋಣ. ಇದು ನೀವು ಡೈರೆಕ್ಟಾಗಿ ಹೀಗೆ 10 ನಿಮಿಷ ಬಾಯ್ಲ್ ಮಾಡ್ಕೋಬೋದು. ನನಗೆ ಟೈಮ್ ಇಲ್ಲ, ಎಲ್ಲರೂ ಊಟಕ್ಕೆ ಕಾಯ್ತಾ ಇದ್ದಾರೆ. ಅದಕ್ಕೆ ನಾನು ಕುಕ್ಕರ್ ವಿಸಿಲ್ ಹಾಕಿದ್ದೇನೆ.
ಒಂದು ವಿಸಲ್ಗೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.